ಸುವರ್ಣ. ಮಾದೇಶ್ವರ ದಯ ತೋರಬಾರದೆ. ನಿಮ್ಗೋಸ್ಕರ ಅಂತ ಸ್ಪೆಷಲ್ ಆಗಿ ಪುಳಿಯೋಗರೆ ಮಾಡಿದೀನಿ, ತಗೊಳ್ಳಿ. ನೆಟ್ ಗಂಜಿ ಕಾಯ್ಸಕ್ಕೆ ಬರಲ್ಲ, ಇನ್ ಪುಳಿಯೋಗರೆ ಬೇರೆ ಮಾಡಿಯಾ? ಹೋಟ್ಲಿಂದ ಕಟ್ಸ್ಕೊಂಬಂದ್ ನಾನೇ ಮಾಡಿದೀನಿ ಅಂತ ನಾಟಕ ಮಾಡಬೇಡ. ಅದಕ್ಕೆ ಭಾವ, ನೀವಂದ್ರೆ ನನಗೆ ತುಂಬಾ ಇಷ್ಟ. ಸತ್ಯ ತಲೆ ಮೇಲೆ ಹೊಡೆದಾಗ ಹೇಳ್ತೀರಾ? ಈಗೇನ್ ಹಿಂಗೆ ಮಾತಾಡ್ತಾ ಇರ್ತೀಯ? ತಿನ್ನಕ್ ಬಿಟ್ಟಯ? ತಿನ್ನಿ ತಿನ್ನಿ. ಅತ್ತ ತಿರ್ಕೊಂಡ್ ಕೂತ್ಕ, ಹಿಂಗೆ ನೋಡ್ತಾ ಇದ್ರೆ ದೃಷ್ಟಿ ಆಗ್ಬಿಡ್ತದೆ. ನನ್ ದೃಷ್ಟಿ ನಿಮ್ ಮೇಲೆ ಇರುವಾಗ ನಿಮಗ್ ಬೇರೆ ಯಾವ ದೃಷ್ಟಿ ತಾಕತ್ತೆ? ನಾನ್ ನಿಮ್ ಇಷ್ಟೆಲ್ಲ ಕೇರ್ ಮಾಡ್ತಿರು, ನಿಮಗ್ ನನ್ ಮದ್ವೆ ಆಗ್ಬೇಕು ಅನ್ಸ್ತಿಲ್ವಾ? ನೋಡು, ನಾನು ಹಳ್ಳಿಯಿಂದ ಪ್ಯಾಟಕ್ ಬಂದು ಪೆಟ್ರೋಲ್ ಹಾಕ್ಸಕ್ ಬಂಕ್ ಹೋದಾಗ ಅಲ್ಲಿರೋ ಎಣ್ಣೆ ಹಾಕ್ಲು ನಿನ್ಗಿಂತ ಜಾಸ್ತಿ ಕೇರ್ ಮಾಡಿ ನೋಡ್ಕತ್ತಾರೆ. ಹಂಗಂತ ಅವ್ರನ್ನೆಲ್ಲ ಕಟ್ಕೊಳಕ್ ಆಯ್ತದ? ಅವ್ರ ವಿಷಯ ಬಿಡಿ, ಈಗ ನನ್ ಬಗ್ಗೆ ಮಾತಾಡಿ. ನಾನೇನ್ ಬೇರೆವಳ? ನಿಮ್ ಸ್ವಂತ ಹೆಂಡತಿ ತಂಗಿ ತಾನೆ. ಇನ್ನೇನು ಎಲ್ಲ ಬಾಡಿಗೆ ಹೆಂಡ್ತಿ ಕಟ್ಕೊಂಡಿದಾರ? ನಾ ಅದ್ನೇ ಅಂತ ಸುಮ್ನೆ ತೊಂದರೆ ಕೊಡದ ಕೂತೀನಿ, ಇಲ್ಲಾಂದ್ರೆ ಇಷ್ಟೊತ್ತು ಕಥೆನೆ ಬೇರೆ ಇರ್ತಿತ್ತು. ಏನು, ನನ್ ಮದ್ವೆ ಆಗ್ತಿದ್ರಾ? ಅಲ್ಲ ಭಾವ, ಎಷ್ಟ್ ದಿವಸ ಅಂತ ಒಂಟಿಯಾಗಿರ್ತೀರಾ? ನಿಮ್ ಜೀವನದಲ್ಲಿ ಸಂಗಾತಿ ಬೇಕು ಅಂತ ಅನ್ಸೋದೇ ಇಲ್ವಾ? ಈಗಾಗಲೇ ಒಂದ್ ಹೆಣ್ಣನ್ನ ಕಟ್ಕೊಂಡು ಪ್ಯಾಟೆಗೆ ಬಂದು ಅನುಭವಿಸ್ಬಾರ್ದನ್ನೆಲ್ಲ ಅನುಭವಿಸ್ಬೇಕಾಗದೆ. ಸದ್ಯಕ್ಕೆ ನನ್ ಕಾಜ್ಗಪತ್ರ ಸಿಕ್ಬಿಟ್ರು ಸಾಕು, ಯಾವ ಹೆಣ್ಣನ್ ಸಹವಾಸನೂ ಬೇಕಾಗಿಲ್ಲ. ಸ್ವಲ್ಪ ದಿನ ಹಳ್ಳಿಲಿದ್ದು ಆಮೇಲೆ ವಾಪಸ್ ಪ್ಯಾಟೆಗೆ ಬಂದು ನಮ್ಮ ಬಾಸ್ ಜೊತೆ ಸೇರ್ಕೊಂಡು ಸಿನಿಮಾದಲ್ಲಿ ಪಾರ್ಟ್ ಹಾಕ್ತೀನಿ. ಈಗೇನು, ನೀವ್ ಹೀರೋ ಆಗ್ಬೇಕಾ ಹೇಳಿ, ನಾನ್ ನಿಮ್ಮನ್ ಹೀರೋ ಮಾಡಿಸ್ತೀನಿ. ಬೇಡ ಕಣಮ್ಮೆ, ಏನು ಇಲ್ಲದೆ ಹಿಂಗ್ ಗಂಟು ಬಿದ್ದಿದೆ. ಏನಾದ್ರೂ ನೀನ್ ದುಡ್ಡು ಹಾಕ್ಸ್ಬಿಟ್ಟು ನನ್ನ ಹೀರೋ ಮಾಡಿದೆ ಅಂತ ಇಟ್ಕೋ, ಎದೆ ಮೇಲೆ ಕೂತ್ಕೊಂಡ್ಬಿಡ್ತದೆ. ನೀನು ಬೇಡ, ನಿನ್ ಸಹವಾಸನೂ ಬೇಡ. ಶಾಲೆ ಕೆಲಸ ಅದೇ, ಹೋಯ್ತೀನಿ. ಎಲ್ಲಿ ಹೋಗ್ತೀರಾ? ಕುತ್ಕೊಳ್ಳಿ. ಇವತ್ತೊಂದ್ ನಿರ್ಧಾರ ಹೇಳ್ಬಿಟ್ಟೆ ಹೋಗ್ಬೇಕು. ನನ್ ನಿರ್ಧಾರ ಯಾವತ್ತಿದ್ರು ಒಂದೇ. ನಾನು ನಿನ್ನ ಮದ್ವೆ ಹಾಕಿಲ್ಲ ಅಂದ್ರೆ ಹಾಕಿಲ್ಲ. ನನ್ ನಿರ್ಧಾರನೂ ಒಂದೇ, ನಾನ್ ನಿಮ್ಮನ್ ಮದ್ವೆ ಆಗದೆ ಇರಲ್ಲ. ಏ ಬಾನು, ಅವ್ರಿಗೆ ನಿನ್ ಮದ್ವೆ ಆಗ್ಲಿಕ್ಕೆ ಇಷ್ಟ ಇಲ್ಲ ಅಂದ್ಮೇಲೆ ಯಾಕೆ ಅವ್ರಿಗೆ ಅಷ್ಟು ತ್ರಾಸ್ ಕೊಡ್ಲಿಕತ್ತೀಯ? ಮಾರಿಗ್ ಬಲಿ ಕೊಡ್ಬೇಕಾದ್ರೆ ಕುರಿ ಎಷ್ಟೇ ಓಡೋದ್ರು ಅದನ್ನ ಹಿಡ್ಕೊಂಬಂದ್ ಹಾರ ಕುಂಕುಮ ಇಟ್ ಬಲಿ ಕೊಟ್ಟೆ ಕೊಡ್ತಿರ ತಾನೆ. ಎಂತ ಹೋಲಿಕೆ ಕೊಟ್ಟಿಯನ್ನ ಜಾನೆಮ್ಮನ್. ಅಂದರೆ ಈ ಪುಗ್ಗೆಗೌಡ ನಿನ್ನ ಪ್ರೀತಿಗೆ ಬಲ್ಲಿಕ ಬಕ್ರವ? ನೀವ್ ಏನೇ ಅನ್ಕೊಂಡ್ರು ಸರಿ, ನಾನ್ ಮಾತ್ರ ಇವ್ರ ನಮ್ಮ ಮದ್ವೆ ಆಗದೆ ಇರಲ್ಲ. ನಾನು ಮದ್ವೆ ಆಗೋದು ಅಂದ್ರೆ ತಮಾಷೆ ಅನ್ಕೊಂಡ್ಬಿಟ್ಟಿ. ಬರೀ ಒಂದ್ ಕಡೆ ನೆಟ್ವರ್ಕ್ ಇದ್ರೆ ಸಾಲದು, ಎರಡು ಕಡೆ ನೆಟ್ವರ್ಕ್ ಇದ್ರೇನೆ ಕನೆಕ್ಷನ್ ಸಿಗೋದು. ಇಲ್ಲ ಅಂದ್ರೆ ಕಾಲು ಡಿಸ್ಕನೆಕ್ಟ್ ಆಗ್ಬಿಡುತ್ತೆ. ಅಲ್ಲ ಬಾನು, ಜಗತ್ನಾಗ ಗಂಡಸ ಇಲ್ಲ ಅನ್ನೋರಂಗ ಇವ್ರಿಂದ ವಿದ್ಯಲ್ಲ, ಇವ್ರಂತಲ್ಲೇ ಅಂತದ್ದೇನೈತಿ? ಒಳ್ಳೆ ಮನ್ಸು, ಒಳ್ಳೆ ನಡವಳಿಕೆ, ನಾನು ಅನ್ನೋ ಅಹಂಕಾರ ಇಲ್ದಿರೋ ಒಳ್ಳೆ ಗುಣ. ಅವ್ರನ್ನ ಜಾಸ್ತಿ ಹೊಗಳಿಕ್ ಹೋಗ್ಬೇಡ್ರಿ, ಆಮೇಲೆ ಅವ್ರದ್ದು ಏರಿ ಬಿಡ್ತದ. ಏನ್ರಿ ಅದು? ಅದರಿ ನೀವ್ ಏನೇ ಮಾಡಿದ್ರು ನನಗೆ ಅದು ಏರುದಿಲ್ಲಲ್ಲ. ನಿಮ್ಗೆ ಏನ್ರಿ ಏರ್ದೇ ಇರೋದು? ಅದರಿ ಅವ್ರದ್ದು ಏರ್ತದ ಅಂತ ಹೇಳಿದ್ನಲ್ಲ. ಈಗ ನಿಮ್ಗೂ ಏರ್ತ ನೋಡ್ರಿ, ಬೆತ್ತ ನೆತ್ತಿಗೆ ಏರ್ತದನ್ರಿ. ಗೌಡ್ರೆ, ಇವೆಲ್ಲ ಆಗಿದ್ದು ನಿಮ್ಮಿಂದ. ಒಂದ್ ವಾರದಲ್ಲಿ ಕಾಜ್ಗಪತ್ರ ಕೊಡಿಸ್ತೀನಿ ಅಂತ ಕರ್ಕೊಂಬಂದು ತಿಂಗಳಾನ್ಗಟ್ಲೆ ಆದ್ರೂ ಕಾಜ್ಗಪತ್ರ ಕೊಡದೆ ಆಟ ಆಡಿಸ್ತಾ ಇದಾರಲ್ಲ. ಈಗ ಈ ಅಮ್ಮನ್ ಪ್ರಶ್ನೆಗೆ ನೀವೇ ಉತ್ತರ ಕೊಡಿ. ನನ್ ಪ್ರಶ್ನೆಗೆ ಬೇರೆ ಯಾರು ಉತ್ತರ ಕೊಡ್ಬೇಕಾಗಿಲ್ಲ. ಭಾವ, ನೀವ್ ಇವತ್ತೇ ಈಗ್ಲೇ ನನ್ನ ಮದ್ವೆ ಆಗ್ಬೇಕು. ಏ ಬಾನು, ನಿನ್ಗೇನ್ ತಲಿಗಿಲಿ ಕೆಟ್ಟದನ? ಅವ್ರಷ್ಟು ಬೇಡ ಅಂತಂದ್ರು ನೀನ್ ಕೇಳಿಕೆ ರೆಡಿ ಇಲ್ಲಲ್ಲ. ಓಯ್ ವೆರೈಟಿ, ಹೇಳ ನಾಟಿ. ಅಲ್ಲನಾ ಇವಳು ಇಷ್ಟಪಟ್ಟಿದ್ದಾಳೆ ಅಂದ್ರೆ ಮದುವೆ ಆಗೋದ್ರಲ್ಲಿ ಎಂತ ತಪ್ಪುಂಟಾ? ಪಾಪ ಮುದ್ದೇಗೌಡ್ರಿಗೆ ಆಗಿರೋ ಅನ್ಯಾಯವನ್ನು ತಪ್ಪಿಸ್ಲಿಕ್ಕೆ ಅಂತ ಅಲ್ವಾ ಇವಳು ಇಷ್ಟೆಲ್ಲ ಮಾಡ್ತಿರೋದು? ಕೊಲ್ಬಿಡಿ ಬಸ್ತ, ಅವಳು ಕುಣಿದಕ್ಕೆಲ್ಲ ನೀನು ತಾಳ ಹಾಕ್ಬೇಡಣ. ಇಷ್ಟ ಇಲ್ಲದವರನ್ನು ಮದುವೆ ಆದರೆ ಬದುಕು ನರಕ ಆಗ್ತದೆ. ಈಗ ನನ್ನದಾಗಿಲ್ವಾ? ವಯಸ್ಸಿನ ಒತ್ತಡದಿಂದ ಬಯಸಿದೆಲ್ಲ ಸಿಗ್ಬೇಕಂತಿಲ್ಲ ಅವಳು ಹಠ ಮಾಡ್ತಿದ್ದಾಳೆ. ಇಂಥ ಪೊರ್ತಿನಲ್ಲಿ ಇದು ತಪ್ಪು ಅಂತೇಳಿ ತಿದ್ದಿ ಬುದ್ಧಿ ಹೇಳ್ಬೇಕು, ಅದನ್ನು ಬಿಟ್ಟು ಬೆಂಬಲ ಕೊಡ್ತಾರಣ. ರೀ ಮೀನಾಥವ್ರೆ, ನಿಮ್ ವಿಷಯ ಎಷ್ಟಿದೆ ಅಷ್ಟ್ ನೋಡ್ಕೊಳ್ರಿ, ನನ್ ವಿಷಯಕ್ಕೆ ತಲೆ ಹಾಕಕ್ ಬರ್ಬೇಡಿ. ನಾನೇ ನಿಮ್ಗಿಲ್ ಪೌರೋಹಿತ್ಯ ಮಾಡಿ ಬನ್ನಿ ಅಂತ ಕರ್ದಿದ್ನ. ಇಷ್ಟ ಇದ್ರೆ ಇರ್ಬೋದು, ಇಲ್ಲಾಂದ್ರೆ ಜಾಗ ಖಾಲಿ ಮಾಡಿ. ನೋಡ್ಬಾನು, ಈ ರೀತಿ ಅಹಂಕಾರ ಒಳ್ಳೇದಲ್ಲ. ಹೆಣ್ಣು ತಗ್ಗಿ ಬಗ್ಗಿ ನಡಿಬೇಕಂತೆ, ಆಗ್ಲೇ ಮನೆ ಬೆಳಗು ನಂದಾದೀಪ ಆಗೋದು. ಇಲ್ಲ ಅಂದ್ರೆ ಮನೆ ಸುಡೋ ಕೆಂಡ ಆಗ್ಬಿಡುತ್ತೆ. ನೀವ್ ಏನೇ ಹೇಳಿದ್ರು ಅಷ್ಟೇ ರೀ, ನಾನ್ ಮಾತ್ರ ನನ್ ಮಾವನ್ ಮದ್ವೆ ಹಾಗೆ ಆಗ್ತೀನಿ, ಅದು ಇವತ್ತೇ ಈಗ್ಲೇ. ನೀ ಏನೇ ಕುಣಿದು ಕುಪ್ಪಳಿಸೋರು ಅಷ್ಟೇ, ನಾನು ನಿನ್ನ ಮದ್ವೆ ಹಾಕಿಲ್ಲ ಅಷ್ಟೇ. ಹೌದಾ? ನೀವೀಗ ನನ್ ಮದ್ವೆ ಆಗಿಲ್ಲ ಅಂದ್ರೆ ನಾನು ಈ ವಿಷ ಕೊಟ್ಟು ಸತ್ತೋಗ್ತೀನಿ. ಈ ತರ ಎದುರಿಸ್ಬಿಟ್ರೆ ನಾನ್ ನಿನ್ನ ಮದ್ವೆ ಆಗ್ಬಿಡ್ತೀನಿ ಅನ್ಕೊಂಡಿದ್ದೆ. ಏನೇ ಮಾಡ್ರು ನಾನು ಇದನ್ನೆಲ್ಲ ನಂಬಕ್ಕಿಲ್ಲ. ಹೌದಾ? ಎಂತ ಕೆಲ್ಸ ಮಾಡ್ಕೊಂಡ್ಬಿಟ್ಟೆ ಮಾರೈತಿ.
ಸ್ವಲ್ಪ ಸಮಾಧಾನದಿಂದ ಇದ್ದಿದ್ರೆ ನಾನೇ ಮುಂದೆ ನಿಂತು ನಿಮ್ಮಿಬ್ಬರ ಮದ್ವೆ ಮಾಡಿಸ್ತಿದ್ದೆ. ವೈನಿ ಈಗ ಮಾತಾಡಕ್ ಬಿಡ್ಸೋದಿಲ್ಲ, ದವಾಖಾನೆ ಕರ್ಕೊಂಡ್ ನಡ್ರಿ. ಬೇಡ, ನನ್ನ ಎಲ್ಲರೂ ಕರ್ಕೊಂಡು ಹೋಗ್ಬೇಡಿ. ನನ್ನ ಭಾವನೆ ನನ್ ಪ್ರೀತಿಸ್ಲಿಲ್ಲ ಅಂದ್ಮೇಲೆ ನನ್ ಬದುಕಿದ ಏನ್ ಪ್ರಯೋಜನ? ನಾನ್ ಸಾಯ್ತೀನಿ, ಬಿಟ್ಬಿಡಿ. ಈಗಾಗ್ಲೇ ಮಾಡಿದಾರೆ ತಪ್ಪಿಗೆ ಶಿಕ್ಷೆ ಅನ್ಭವಿಸ್ತಾನಿ. ಈಗ ನೀನ್ ಸತ್ತೋಗ್ಬಿಡು, ಅದು ನನ್ನ ತಲೆ ಮೇಲೆ ಬಂದ್ಬಿಡ್ಲಿ. ಆಸ್ಪತ್ರೆ ಕರ್ಕೊಂಡ್ ನಡ್ರಿ. ಬೇಡ ಭಾವ, ನಾನ್ ಬದುಕಿದ್ರೆ ನೀವ್ ನೆಮ್ಮದಿಯಾಗಿರಕ್ ಆಗಲ್ಲ. ನೋಡ್ರ ಇವ್ರ ಪರಿಸ್ಥಿತಿ ನೋಡಿದ್ರ ಬದುಕೋದ್ ಗ್ಯಾರಂಟಿ ಇಲ್ಲ ಅನಿಸ್ತದ್ರಿ. ಲಗುನ್ ಅವ್ರ ಕೊನೆ ಆಸೆ ಏನಂತ ಕೇಳಿ ಈಡೇರಿಸ್ರಿ. ಬದುಕಿದ್ದಾಗಂತೂ ನೆಮ್ಮದಿಯಿಂದ ಇರ್ಲಿಲ್ಲ, ಸಾಯೋವಾಗಾದ್ರೂ ನೆಮ್ಮದಿಯಿಂದ ಸಾಯ್ಲಿ. ಚೌಡೇಶ್ವರಿ, ಬಾನು, ನಿನ್ ಕೊನೆ ಆಸೆ ಏನವ್ವ? ಇನ್ನೇನಿರತ್ತೆ ಬಾವ, ನೀವ್ ನನ್ ಕುತ್ತಿಗೆ ತಾಳಿ ಕಟ್ಟಿ ಹೆಂಡತಿ ಅಂತ ಒಪ್ಕೊಂಡು ಒಂದೇ ಒಂದ್ಸಲಿ ನಿಮ್ ತೊಡೆ ಮೇಲೆ ಮಲಗಿಸ್ಕೊಳ್ಳಿ, ಆರಾಮಾಗಿ ಪ್ರಾಣ ಬಿಟ್ಬಿಡ್ತೀನಿ. ಎಂತದ ನಿನ್ನ ಈ ಪುಟ್ಟಿನಲ್ಲಿ ಕೂಮಟ್ಟಿಗೆ ನಿನಗೆ ತಾಳಿ ಕಟ್ಟಿದೆ ಅಂತ ಅವಳು ಮತ್ತೆ ಬದುಕಿ ಬರ್ತಾಳ. ಒಂದೇ ಒಂದ್ಸರ್ತಿ ಅವಳಿಗೆ ತಾಳಿ ಕಟ್ಟಿ ಅವಳ ಕೊನೆ ಆಸೆಯನ್ನು ನೆರವೇರಿಸ. ಅದಲ್ಲ ಅಂತ ತಾಳಿ ಕಟ್ಟ ಅಯ್ಯೋ, ಈ ಕಣ್ಣಿನಲ್ಲಿ ಎಂತೆಲ್ಲ ನೋಡ್ಬೇಕಾ ದೇವಾ ದೇವಾ. ಹೇಳ್ತಿ ಬಾನು, ನೀನ್ ಸತ್ತಿಲ್ಲ? ನಾನ್ ಯಾಕಕ್ಕ ಸಾಯ್ತೀನಿ? ನನ್ ಭಾವ ನನ್ ಮದ್ವೆ ಆಗ್ಬೇಕು ಅಂತಾನೆ ನಾನ್ ಇಷ್ಟೆಲ್ಲ ನಾಟಕ ಮಾಡಿದ್ದು. ಅಷ್ಟಕ್ಕೂ ನಾನ್ ಕುಡ್ದಿದ್ ಪಾಯ್ಸನ್ನೇ ಅಲ್ಲ, ಅಜ್ಜೇನ್ತುಪ್ಪ. ಅಯ್ಯ ಕಪ್ಪಿ ಮುದೇವೆ, ಕ್ವಾಸ್ಟ್ ಮುದೇವೆ, ನಿನ್ಗೆ ಆಪತ್ ಬಂದ್ ಚಾಪೆ ಸುತ್ಕೊಂಡೋಗ, ನಿನ್ ಕಾಲ್ಗೆ ಲಕೋ ಹೊಡಿಯ, ನಿನ್ ಕೈಗೆ ಕರ್ನಾಗರ ಕಡಿಯ, ನಿನ್ ಬಾಯಿಗೆ ಬರಕ್ಕಿ ತುಂಬಾ, ನಿನ್ ಮೂಗ್ ಹತ್ತಿಡ, ಕೊನೆಗೂ ಮೋಸ ಮಾಡಬಿಟ್ಟಲ್ಲಮ್ಮೇ. ಇದು ಮೋಸ ಅಲ್ಲ ಭಾವ, ಪ್ರೀತಿಯ ಇನ್ನೊಂದ್ ಮುಖ. ಈಗ್ಲಾದ್ರೂ ಗೊತ್ತಾಯ್ತಾ? ಹೆಣ್ಣು ಒಲಿದರೆ ಹೂವು, ಮುನಿದರೆ ಹಾವು. ಮಾದೇಶ್ವರ, ಹೆಣ್ಣು ಮಕ್ಕಳು ಪ್ರೀತಿನ ಪಡ್ಕೊಳ್ಳೋಕೋಸ್ಕರ ಈ ಮಟ್ಟಕ್ಕೆ ಇಳಿತಾರೆ ಅಂತ ಗೊತ್ತಿರಲಿಲ್ಲ. ಪ್ರೀತಿಗೋಸ್ಕರ ವಿಷ ಕುಡಿಯೋರ ಬಗ್ಗೆ ಕೇಳಿದ್ದೀನಿ, ಆದ್ರೆ ಇವಳು ವಿಷ ಕುಡಿಯೋ ತರ ನಾಟಕ ಮಾಡಿ ಇಷ್ಟ ಇಲ್ದೇ ಇರೋನ್ ಕೈಯಲ್ಲೇ ತಾಳಿ ಕಟ್ಟಿಸ್ಕೊಂಡ್ಬಿಟ್ಲಲ್ಲ. ಬಿದ್ರದಂಡೆ, 4 ದಾಂಡಿಗರು ಹೊಡೆವ ಹೊಡೆತದ ನೋವನ್ನು ತಡ್ಕೊಳ್ಬಹುದು, ಆದರೆ ಒಂದು ಹೆಣ್ಣು ಮೋಸ ಮಾಡಿದರ ನೋವನ್ನು ನಾ ತಡ್ಕೊಳ್ಳಾರೆ. ಅದನ್ನ ನಮ್ಮ ಮೋಟಾರ್ದಾಗ ಇದ್ದಿದ್ದ ಒಂದ್ ಅಕ್ಕಿ, ಅದನ್ನು ಆರಿಸ್ಕೊಂಡು ಹೋಗ್ಬಿಟ್ರಲ್ಲ. ಇನ್ನು ನಮ್ಮ ಜೀವನ ಖಾಲಿ ಕೊಳಲು, ಖಾಲಿ ಬೆಡ್ರಗತ್ತೆ, ಖಾಲಿ ಆಗಿರ್ತೈತಿ. ಹೋಗ್ಲಿ ಬಿಡ್ರಪ್ಪ, ಅವ್ರ ಬಗ್ಗೆ ವಿಚಾರ ಮಾಡಿ ಅದನ್ನ ಕೆರ್ಕೊಂಡು ಯಾಕೆ ಗಾಯ ಮಾಡ್ಕೊಳಿಕತ್ತೀರಿ? ಪ್ರಪಂಚದಾಗ ಅವ್ರ ಒಬ್ರು ಅದಾರಣ, ಅವ್ರಿಗಿಂತ ಚಲೋ ಹುಡುಗಿಯಾರು ಸಿಗ್ತಾರ. ಎಲ್ಲರಿಗೂ ಇರೋದು ಅದಲ್ಲನ್ರಿ? ಎಂತದ ಅದು ಇರುದು? ಅದರಿ ನಮ್ ಭಾನುವರ್ಗೆ ಸ್ವಲ್ಪ ಜಾಸ್ತಿ ಅದಲ್ಲ. ಎಂತದ ಅವಳಿಗೆ ಜಾಸ್ತಿ ಇರುದು? ಅದರಿ ನೀವ್ ಯಾರು ನೋಡದೆ ಇರೋದು, ನಾ ನೋಡಿರೋದು. ಅಹಂಕಾರಲೇ ನೋಡ್ರಪ್ಪ, ಅವ್ರು ಬಾಳ ಚಂದ ಅದಾರಂತೇಳಿ ಅಹಂಕಾರ ತೋರ್ಸ್ಲಿಕ್ಕತ್ಯಾರ. ಅಂತ ಹುಡುಗಿ ನಿಮ್ ಜೀವನದಾಗ ಬರೋದು ಬೇಡ. ಅವ್ರ ಗೌಡ್ರನ್ನ ಕಟ್ಕೊಂಡು ನೇಗಲ ಹೊತ್ಕೊಂಡು ಹೊಲ ಹುಳ್ಳಿಕ್ ಹೋಗ್ಲಿ. ಹೊಲ ಉಳೋ ಸೀನೆಲ್ಲ ಇಲ್ಲ, ಅವ್ರನ್ನ ಸಿಟಿಗೆ ಕರ್ಕೊಂಬಂದ್ ಇರ್ಸ್ಕೋತೀನಿ. ಅವ್ರನ್ನೇನ್ ಎಳೆ ಕೂಸ್ ಅನ್ಕೊಂಡೆ? ನೀ ಕರ್ದಲ್ಲೆಲ್ಲ ಬರ್ಲಿಕ್ಕೆ ಮೊದ್ಲು ಅವ್ರಿಗೆ ಸಿಟಿ ಹೆಣ್ಮಕ್ಳು ಅಂದ್ರೆ ಆಗ್ ಬರೋದಿಲ್ಲ. ನೀನ್ ಬೇರೆ ಮೋಸ ಮಾಡಿ ಮದ್ವೆ ಮಾಡ್ಕೊಂಡಿ ಅಂದ್ಮೇಲೆ ನೀನ್ ಹೇಳ್ದಂಗೆಲ್ಲ ಕೇಳ್ತಾರ? ಅಕ್ಕ, 1000 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡು ಅಂತಾರೆ. ಅಂತದ್ರಲ್ಲಿ ನಾನು ಒಂದೇ ಒಂದ್ ಸುಳ್ಳು ಹೇಳಿ ಮದ್ವೆ ಆಗಿದ್ದೀನಿ, ಅದು ಅವ್ರ ಒಳ್ಳೇದಕ್ಕೋಸ್ಕರ. ಅಂದ್ಮೇಲೆ ಅವ್ರು ನನ್ ಮಾತು ಕೇಳ್ದೆ ಇರ್ತಾರಾ? ಓಯ್, ಸಂಸಾರ ಅನ್ನೋ ವಿಷಯದಲ್ಲಿ ನೀನ್ ಇನ್ನೂ ಎಲ್ ಬೋರ್ಡ್ ಮಾರೈತಿ. ಇಂಥ ಪುಟ್ಟದಲ್ಲಿ ಅಮಸರ ಮಾಡಬಾರ್ದು. ನಿಧಾನವಾಗಿ ಅವರನ್ನು ತಮ್ಮ ಕಡೆಗೆ ಸೆಳ್ಕೋಬೇಕಾ? ಆಯ್ತಕ್ಕ, ನಾನ್ ಹೀಗ್ ಮಾಡಿರೋದಕ್ಕೆ ಅವ್ರಿಗೆ ಕೋಪ ಇರ್ಬೋದು, ಆದ್ರೂ ಬೆಂಕಿ ಮುಂದೆ ಬೆಣ್ಣೆ ಕರಗದೆ ಇರುತ್ತಾ? ಕರ್ಗಿರೋ ಬೆಣ್ಣೆನ ತುಪ್ಪ ಮಾಡ್ಕೊಂಡು ಹೇಗ್ ಬಾಯಿಗೆ ಹಾಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ತುಪ್ಪ ಬಾಯಿಗೆ ಹಾಕೋತೀಯೋ ಇಲ್ಲ ಹಾಲು ತುಪ್ಪ ಸೇರ್ಸಿ ಹಾಕೋತೀಯೋ ಆ ದೇವ್ರಿಗೆ ಗೊತ್ತು. ಓಹೋ, ಎಂತದ ಇದು ಈ ನಮೂನೆ ಮಾತಾಡ್ತಿದ್ಯಾ? ಹೊಸದಾಗಿ ಮದುವೆ ಆಗಿರೋ ಗಂಡ ಹೆಂಡತಿಗೆ ಒಳ್ಳೇದಾಗ್ಲಿ ಅಂತ ಬಯಸುದನ್ನು ಬಿಟ್ಟು ಅಪಶಕುನ ನುಡಿತಿದ್ಯಲ್ಲ. ಏ ಮೀನಾ, ಈಕಿ ಶುಭ ಶಕುನದಾಗ ಮದುವೆ ಆಗಿದ್ರಲ್ಲನ, ಚಲೋ ಆಗ್ಲಿ ಅಂತ ಹಾರೈಸುದು. ಈಕಿ ಮುಂದೆ ಇನ್ನು ಏನೇನ್ ನೋಡ್ಬೇಕು ಏನೋ ಅನ್ನೋದ್ರ ಬಗ್ಗೆ ನನಗೆ ಚಿಂತೆ ಆಗದ. ಅಕ್ಕ, ನೀನ್ ಏನು ಟೆನ್ಷನ್ ಮಾಡ್ಕೋಬೇಡ. ನನ್ ಭಾವ ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ಒಳ್ಳೇದ್ ಬಯಸೋ ನನಗೆ ಕೆಟ್ಟದಾಗತ್ತಾ? ನಮಗೆ ಕೂಡ ಇದುವೇ ಬೇಕಾಗಿರದ. ನಿನ್ನ ಒಳ್ಳೆತನದೊಟ್ಟಿಗೆ ಅವರ ಒಳ್ಳೆತನ ಸೇರಿ 100 ಕಾಲ ಸುಖವಾಗಿ ಬಾಳಿ. ನಿಮ್ಮ ಹೊಸ ಜೀವನ ಶುರುವಾಗ್ಲಿಕ್ಕೆ ಅಂತಾನೆ ನಿಮ್ಮಿಬ್ಬರ ಫಸ್ಟ್ ನೈಟ್ ನ ಇವತ್ತೇ ಅರೇಂಜ್ ಮಾಡ್ತೇವೆ. ಈ ಕಡೆ ಜಾಸ್ತಿ ನೋಡ್ಲಿಕ್ಕೆ ಹೋಗ್ಬೇಡ್ರಿ, ಈಗ ಅವರು ಬೇರೆದವ್ರ ಸೊತ್ತು. ಗೊತ್ತಾಯ್ತು ಬಿಡೋ, ಪದೇ ಅದನ್ನೇ ಒತ್ತಿ ಹೇಳಬೇಡ. ವೈನಿ, ಹೆಣ್ಣೆಲ್ಲ ತಯಾರಾಗೈತಿ.
ಆಗೈತಿ ಗಂಡ ಪದ್ಯನೇ ಇಲ್ಲ ಬೆಳಗ್ಗೆ ಹೋದಾರ ಇನ್ನೂ ಬಂದಿಲ್ಲ ಅಂದ್ರೆ ಊರಿಗೆ ಹೋಗ್ಬಿಟ್ರ ಓಯ್ ಜಾಸ್ತಿ ಖುಷಿ ಪಡ್ಬೇಡಿ ಮಾರೇರೆ ನಾನೀಗ ಅವರಿಗೆ ಫೋನ್ ಮಾಡಿದ್ದೆ ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದೇನೆ ಬರ್ತಾ ಇದ್ದೇನೆ ಅಂತ ಹೇಳಿದ್ರು ಹಾಗಾದ್ರೆ ಫಸ್ಟ್ ನೈಟ್ ಫಿಕ್ಸೇನಾ? ಫಿಕ್ಸ್ ಆಗಿರೋದಕ್ಕೆ ತಾನೇ ನಾನು ಇಷ್ಟೆಲ್ಲ ರೆಡಿ ಆಗಿರೋದು. ನೋಡಿದ್ರೇನ್ರಿ ರಂಗಿಲ್ಲ ನಮ್ಮ ಬಾನು ಎಷ್ಟು ಸ್ಪೀಡ್ ಅದಾಳಂತ. ಅತಿ ವೇಗ ಒಳ್ಳೇದಿಲ್ಲ ಅಂತೇಳಿ ಅವಳಿಗೆ ಇನ್ನೂ ಗೊತ್ತಿಲ್ಲಮ್ಮ. ಒಂದು ಸರ್ತಿ ಆಕ್ಸಿಡೆಂಟ್ ಆಗಲಿ ತಾಳ್ಮೆ ಬೆಲೆ ಎಂತ ಅಂತೇಳಿ ಗೊತ್ತಾಗ್ತದೆ. ಯಾಕ್ರಿ ಮಿನ್ನಾತವ್ರೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ? ಬೇಜಾರ್ ಮಾಡ್ಕೋಬೇಡಿ, ಇವತ್ತು ಒಂದ್ ರಾತ್ರಿ ಕಳೀಲಿ, ಆಮೇಲೆ ನಾನು ನಮ್ಮ ಯಜಮಾನ್ರು ಇಬ್ರು ನಿಮ್ ಜೊತೆ ಕೋನೈಸ್ ತಿನ್ನಕ್ ಬರ್ತೀವಿ. ಬೇಡ ಪುಣ್ಯಾತ್ಮೇದಿ, ನಿನ್ನನ್ನು ನೋಡಿದ ಮೇಲೆ ನಾನು ತೀರ್ಮಾನ ಮಾಡಿದ್ದೆ ಇನ್ನು ಮುಂದೆ ಯಾವ ಹುಡುಗಿಯರಿಗೂ ನಾನು ಕೋನೈಸ್ ತಿನ್ನಿಸುವುದಿಲ್ಲ. ಏನಂತಂದ್ರ ಊರ್ ಗೌಡ್ರ ನಿಲ್ಸ್ಕೊಂಡು ನಿಂತು ಬಿಟ್ಟಿದಾರಿ. ಬಂದನಪ್ಪ ಗೌಡ, ನೀನು ಇಷ್ಟೊತ್ತಾದ್ರೂ ಬರದೇ ಇರೋದು ನೋಡಿ ಬರೋದೇ ಇಲ್ವನೋ ಅನ್ಕೊಂಡು ಸದ್ಯ ಬಂದಲ್ಲ. ಏನ್ರವ ಇವ್ರನ್ನ ಒಳಗೆ ಕಳ್ಸೋದಕ್ಕೆ ಇನ್ನೂ ಟೈಮ್ ಇದೆಯೋ ಅಥವಾ ಈಗಲೇ ಕಳಿಸ್ಬೋದು? ಇನ್ನೆಂತ ಕಾಯುವ ಅವಶ್ಯಕತೆ ಇಲ್ಲ ಮಾರೇರೆ, ಒಳಗಡೆ ಕಳಿಸ್ಬೋದು. ಪಾಂಡವಪುರದ ಎಸ್ ಪಿ ಅವರೇ ಯಾರನ್ನ ಒಳಗೆ ಕಳ್ಸೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದಾರಿ. ಚೆಕ್ ಇದೆಂತ ಮಾರೇರೆ ಹೀಗೆ ಕೇಳ್ತಿದ್ದೀರಾ? ಬಾನು ಈ ನಮೂನೆ ರೆಡಿ ಆಗಿರೋದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿಲ್ವಾ? ಆಯಾ ಅವಳನ್ನ ಬಿಡಿ, ಯಾವಾಗ ಹೆಂಗಿರ್ತಾಳೆ ಅಂತ ಕಲ್ಪನೆ ಮಾಡ್ಕೊಳಕ್ ಹಾಕಿಲ್ಲ. ರೀ ಮುದ್ದೇಗೌಡ್ರ, ಇವತ್ತು ನಿಮ್ಗೆ ಮೊದಲ ರಾತ್ರಿ, ಅದಕ್ಕೆ ಈ ಶೃಂಗಾರ ಎಲ್ಲ. ಯಾವ್ದೇ ಕಾರಣಕ್ಕೂ ನೀವು ಮಾತ್ರ ಇದಕ್ಕೆ ವಿರೋಧ ಮಾಡಬಾರ್ದು. ಆಗಿರೋದನ್ನೆಲ್ಲ ಕ್ಷಮಿಸಿ ಮುಂದೆ ಆಗ್ಬೇಕಾಗಿರೋದ್ರ ಬಗ್ಗೆ ವಿಚಾರ ಮಾಡ್ರಿ. ಹಾಗೇನು ಇಲ್ಲ ಬಾಸು, ನಾನು ನಿಮ್ಮ ಮಾತಿಗೆ ಬೆಲೆ ಕೊಡ್ತೀನಿ. ಅಂದ್ರೆ ಮುಂದೆ ಆಗ್ಬೇಕಾಗಿರೋದನ್ನ ನೋಡ್ತೀನಿ ಎಂದೆ. ನೋಡ್ದೇನೋ ಮದ್ವೆನೇ ಬೇಡ ಬೇಡ ಅಂತಿದ್ದವನು ಏನು ಮಾತಾಡದೆ ರೂಮ್ ಒಳಗಡೆ ಹೋಗ್ಬಿಟ್ಟ. ಇಲ್ಲೇನು ಮಾತಾಡಿಲ್ರಿ, ಅದ್ರ ಒಳಗ ಎಲ್ಲ ಮಾತಾಡ್ತಾರ. ನಾಚ್ಕೊಂಡಿದ್ ಸಾಕು, ಕುತ್ಕೋಬಾ. ಭಾವ, ನಾನು ಮಾಡಿರೋ ತಪ್ಪನ್ನ ಕ್ಷಮಿಸಿದಿರ ತಾನೆ? ಅಯ್ಯೋ ಮನುಷ್ಯ ಅಂದಮೇಲೆ ತಪ್ಪು ಮಾಡ ಸಹಜ. ನೀನೇನು ಮಾಡಬಾರ್ದೆ ತಪ್ಪು ಮಾಡಿದೆಯಾ? ನೀನು ತುಂಬಾ ದಿನದಿಂದ ನಾನು ಹಿಂದೆ ಬಿದ್ದಿರೋದು ನೋಡಿ ನಾನೇ ಮದುವೆ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡೆ. ಆದ್ರೆ ಹೊರಗಿನ ಜನ ನನ್ನ ಬಗ್ಗೆ ಹಗುರವಾಗಿ ಮಾತಾಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಸುಮ್ಮನೆ ಇದ್ದುಬಿಟ್ಟಿದ್ದಿ. ಹಾಗಾದ್ರೆ ನಿಮಗೆ ನಾನಂದ್ರೆ ಇಷ್ಟನಾ? ಇಷ್ಟ ಇಲ್ಲ ಅಂದ್ರೆ ಇಷ್ಟತ್ರ ಕೂರ್ಸ್ಕೊತಿದ್ನಾ? ಈಗ ಆಗಿರೋದನ್ನೆಲ್ಲ ಮರೆತು ಹಾಲು ಜೇನು ಥರ ಸಂಸಾರ ಶುರು ಮಾಡ್ಬೋದಲ್ವಾ? ಯಾಕನತನ ಏನಾದು? ಇಷ್ಟ ಆಯ್ತಾ? ಲೇ ಅಯೋಗ್ಯ, ಇದನ್ನ ಹೇಳಿ ಹೊಟ್ಟೆ ಉರ್ಸೋದಕ್ಕ ಇಷ್ಟೊತ್ತು ಇಲ್ಲಿ ಇರಿಸ್ಕೊಂಡೆ. ನಡ್ರ ಇಲ್ಲಿಂದ. ನಾವಿನ್ನೂ ಇಲ್ಲೇ ನಿಂತಿದ್ದಿದ್ರೆ ನೆಲದ ಮೇಲೆ ಗ್ಲಾಸ್ ಬೀಳಲ್ಲ, ನಮ್ಗಳ ತಲೆ ಮೇಲೆ ಕಲ್ಲು ಬೀಳುತ್ತೆ. ಬರಲೇ ಬಾರೋ. ಭಾವ, ಹಾಲು ತಗೊಳ್ಳಿ. ಹಾಲಿಗೆ ಸಕ್ಕರೆ ಹಾಕಿದೆಯಾ ವಿಷ ಹಾಕಿದೆಯಾ? ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದೀರಾ ಭಾವ? ನಿಮ್ಮನ್ನೇ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸು ನಾನು ವಿಷ ಹಾಕ್ತೀನಾ? ಯಾರಿಗೆ ಗೊತ್ತು? ನನ್ನನ್ನು ಮದುವೆ ಹಾಕೋಸ್ಕರ ವಿಷ ಕುಡ್ದವ್ರ ತರ ನಾಟಕ ಮಾಡಿದವಳು ನೀನು. ಹಾಲು ವಿಷ ಹಾಕಿರಲ್ವಾ? ಹಾಗೆಲ್ಲ ಹೇಳ್ಬಿಡಿ ಭಾವ, ನಿಮ್ಮ ಮೇಲಿನ ಪ್ರೀತಿಯಿಂದ ಹಾಗೆ ಮಾಡಿದೆ ಅಷ್ಟೇ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ನೀನು ಮಾಡಿರೋ ತಪ್ಪಿಗೆ ಯಾವತ್ತೂ ಕ್ಷಮೆ ಇಲ್ಲ. ನಾನು ನಿನ್ಗೆ ಯಾವತ್ತೂ ಗಂಡ ಆಗಕ್ಕೆ ಸಾಧ್ಯನೇ ಇಲ್ಲ. ಈ ಥರ ಎಲ್ಲ ಮಾತಾಡ್ಬಿಡಿ ಭಾವ. ನಿಮ್ಮನ್ನೇ ದೇವ್ರು ಅಂತ ನಂಬಿರೋಳು ನಾನು. ದೇವ್ರೇ ಕೈ ಬಿಟ್ರೆ ನಾನಿನ್ ಯಾರ ಮೊರೆ ಹೋಗ್ಲಿ? ಸಾಧಾರಣ ನಾಟಕನ ಚೆನ್ನಾಗಿ ಮಾಡ್ತಿದೆ ಕಣಮ್ಮೆ. ನೋಡ, ಸಮಾಜದ ಎದುರುಗಡೆ ಮಾತ್ರ ನೀನು ನನಗೆ ಹೆಂಡ್ತಿ, ಆದ್ರೆ ನನ್ನ ಪಾಲಿಗೆ ನೀನು ಪರಮ ವೈರಿ. ಬಾನು ಬಾನು, ಓಯ್ ಹೇಗಿತ್ತಾ ನಿಮ್ಮಿಬ್ಬರ ಮೊದಲ ರಾತ್ರಿ? ಹೋಗಕ್ಕ, ನಂಗೆ ನಾಚಿಕೆ ಆಗತ್ತೆ. ಆಹಾ, ನಿನ್ನೊಬ್ಳಿಗೆ ನಾಚಿಕೆ ಇರೋದು? ನಾವು ಕೂಡ ಆ ನಾಚಿಕೆಯನ್ನು ದಾಟಿ ಬಂದವರೇಯ. ನಮ್ಮ ಹತ್ರ ಹೇಳಿಕೆ ಎಂತ ನಾಚಿಕೆಯಾ? ಹೋಗಕ್ಕ, ಅದೆಲ್ಲ ಹೇಳಕ್ ಆಗಲ್ಲ. ಬಾನು, ಯಾಕೋ ನೀ ಮಾತಾಡ್ಲಿಕ್ಕತ್ತಿದ್ ಕೇಳಿದ್ರ ನೀನ್ ಖುಷಿಯಿಂದ ಇಲ್ಲ ಅನಿಸ್ಲಿಕತ್ತದ. ಇಲ್ವಲ್ಲ, ನಾನು ಖುಷಿಯಾಗೇ ಇದ್ದೀನಿ. ನೀನ್ ಬಾಯಿ ಮಾತ್ರೆ ಖುಷಿ ಆಗದೇನೆ ಅಂತ ಹೇಳಿಕತ್ತಿರ್ಬೋದು, ಆದ್ರೆ ನಿನ್ ಕಣ್ಣೊಳಗ ಆತಂಕ ಎದ್ದು ಕಾಣಿಸ್ಲಿಕತ್ತದ. ಹೌದಕ್ಕ, ನೀನ್ ಗೆಸ್ ಮಾಡಿದ್ ಕರೆಕ್ಟು. ರಾತ್ರಿ ನಮ್ಮಿಬ್ರು ಮಧ್ಯೆ ಏನು ನಡಿಲೇ ಇಲ್ಲ. ಅದೇನಾಯ್ತು ಅಂದ್ರೆ ಇಷ್ಟಾಯ್ತು. ನಿನಗ್ ಮೊದ್ಲ ಬಡ್ಕೊಂಡೆ ಸಿಗ್ಲಾರ್ದನ್ನ ಬಯಸಿ ನಿನ್ನ ಜೀವನ ಹಾಳು ಮಾಡ್ಕೋಬೇಡ ಅಂತ. ಈಗ ನೋಡು, ನಿನ್ನ ಕೈಯಾರ ನೀನೇ ನಿನ್ನ ಬದುಕನ್ನ ಹಾಳು ಮಾಡ್ಕೊಂಡಿ. ಓಯ್ ಎಂತದ ಈ ನಮೂನೆ ಮಾತಾಡ್ತಿದ್ಯಾ? ಪಾಪ ಮೊದ್ಲೇ ಅವಳು ಕಂಡಾಬಟ್ಟೆ ಭಯ ಪಟ್ಟಿದ್ದಾಳೆ. ನೀನ್ ಈಗೆಲ್ಲ ಹೇಳಿ ಇನ್ನಷ್ಟು ಭಯ ಪಡಿಸ್ಬೇಡ. ಓಯ್ ನೀನ್ ಮಂಡೆ ಬೆಚ್ಚ ಮಾಡ್ಕೊಳ್ಬೇಡ, ನಾನ್ ಗೌಡ್ರ ಹತ್ರ ಮಾತಾಡ್ತೇನೆ. ನೀನ್ ಏನು ಮಾತಾಡಕ್ ಹೋಗ್ಬೇಡಕ್ಕ. ಆಮೇಲೆ ನಾನು ನಿನ್ಗೆ ಎಲ್ಲಾ ವಿಷಯನೂ ಹೇಳಿದೀನಿ ಅಂತ ಅವ್ರಿಗೆ ಗೊತ್ತಾದ್ರೆ ರಣರಂಗ ಶುರು ಮಾಡ್ಬಿಡ್ತಾರೆ. ಇದೆಲ್ಲ ನಿನಗ್ ಬೇಕಿತ್ತನ?
ಇನ್ನೊಂದು ಸ್ವಲ್ಪ ದಿವಸ ಕಾದಿದ್ರೆ ನಿಮ್ಮ ಅಕ್ಕನ ಜೊತೆ ಡಿವೋರ್ಸ್ ಕೊಡಿಸಿ ಗೌಡ್ರಿಗೆ ನಾವ ಬುದ್ಧಿ ಹೇಳಿ ನಿನ್ ಜೊತೆ ಮದುವೆ ಮಾಡಿಸ್ತಿದ್ವಿ. ಆತರ ಪಟ್ಟು ಗೋತ್ರ ಕೆಡಿಸ್ಕೊಂಡ್ಬಿಟ್ಟಲ್ಲ. ನನ್ನಿಂದ ತಪ್ಪಾಗಿದೆ, ಅದಕ್ಕೆ ನೀವೇ ಹೇಗಾದ್ರೂ ಮಾಡಿ ಅವ್ರು ನನ್ನ ಹೆಂಡತಿ ಅಂತ ಒಪ್ಕೊಳ್ಳೋ ಹಾಗೆ ಮಾಡಿ. ಓಯ್ ನೀನ್ ಮಂಡೆ ಬೆಚ್ಚ ಮಾಡ್ಕೊಳ್ಬೇಡಣ, ನಾನೊಂದು ನಾಟಿ ಯೋಚನೆ ಮಾಡಿ ಕೊಡ್ತೇನೆ. ಅದನ್ನ ಹೇಗಾದ್ರೂ ಮಾಡಿ ಗೌಡ್ರಿಗೆ ಕುಡಿಸಿ ಬಿಡು. ಆಮೇಲೆ ಎಲ್ಲ ರಾತ್ರಿಯೋ ಶಿವರಾತ್ರಿಯೇ. ಮೀನಾ, ನೀನ್ ಮಾಡ್ಕೊಡೋ ನಾಟಿ ಔಷಧಿ ಕುಡಿದ್ರ ಶಿವರಾತ್ರಿ ಅಲ್ಲ, ಗೌಡ್ರ ಕೊನೆ ರಾತ್ರಿ. ಜಲದುರ್ಗೆ ಪಂಚರಂಗಿ ಪಾಪ. ನೀನು ಸಿಂಹನ ಮಣ್ಣು ಮುಖ ಸೇರ್ಸು. ಹುಡುಗಿರಂದ್ರೆ ಡೇಂಜರ್, ಬಾಳ ಹುಷಾರಪ್ಪ. ಬೆಣ್ಣೆ ಮಾತಿ ಮಳ ಹೋದೆ ಪೇಪರ್ ಹಾಕ್ತಿರಪ್ಪ. ಹಿಡ್ಕೋಬೇಡ, ಸ್ಟಡಿ ಆಗಿದೆ. ಭಾವ ಕುಡ್ಕೊಂಡ್ ಬಂದಿದ್ದೀರಾ? ಇಲ್ಲ, ಇಷ್ಟೋ ತನಕ ನೀರು ಸೇರ್ತಾ ಇದೆ ಅನ್ಕೊಂಬಿಟ್ಟ. ಈ ತರ ಕುಡ್ಕೊಂಡ್ ಬರೋದ್ ತಪ್ಪು ತಾನೆ? ನಾನು ಕುಡಿಯೋದು ತಪ್ಪು, ನೀನು ವಿಷ ಕುಡಿತೀನಿ ಅಂತ ಸುಳ್ಳು ಹೇಳಿ ಯಾಮಾರ್ಸಿ ತಾಳಿ ಕಟ್ಸ್ಕೊಂಡಿದ್ದು ತಪ್ಪಲ್ವಾ? ಭಾವ, ನನ್ ತಪ್ಪು ಅಂತ ಒಪ್ಕೊಂಡ್ಮೇಲೂ ಪದೇ ಪದೇ ನೀವು ಈ ತರ ಚುಚ್ಚಿ ಮಾತಾಡ್ತಿದ್ರೆ ನನ್ ಮನ್ಸಿಗೆ ನೋವಾಗುತ್ತೆ. ಎಲೆ ಅಡಿಕೆ ಸುನ ಆಗದು ನಿನಗೊಬ್ಬಳಿಗೆ ನಾ ಮನ್ಸಿರೋದು, ನನಗೆ ಮನ್ಸಿಲ್ವಾ? ಇಷ್ಟ ಇಲ್ಲ 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 ಅಂತ ಬಡ್ಕೊಂಡ್ರು ಯಾಮಾರ್ಸಿ ತಾಳಿ ಕಟ್ಸ್ಕೊಂಡ್ಬಿಟ್ಟಲ್ಲ. ಇರೋ ಹೆಣ್ಣಿಂದ ತಪ್ಪಿಸ್ಕೋಬೇಕು ಅಂತ ಒದ್ದಾಡ್ತಾ ಇದ್ರೆ ನೀನು ಗಂಟು ಬಿದ್ದುಬಿಟ್ಟ. ಆಯ್ತು ಬಾವ, ನನ್ನಿಂದ ತಪ್ಪಾಗಿದೆ. ನಾನ್ ಮಾಡಿರೋ ತಪ್ಪಿಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ, ಅನ್ಭವಿಸ್ತೀನಿ. ಆದ್ರೆ ನೀವು ಮಾತ್ರ ಕುಡಿಬೇಡಿ. ಕುಡ್ಕೊಂಬರದೆ ನಾನು ನಿನ್ನ ಕೊಡೋ ದೊಡ್ಡ ಶಿಕ್ಷೆ. ನಾವು ಕುಡ್ಕೊಂಬಂದಾಗ ನೀವು ನಮ್ಮ ಹತ್ರಕ್ಕೆ ಬರಲ್ಲ, ನಾವು ನಿಮ್ಮ ಸವಾಸಕ್ಕೆ ಬರಲ್ಲ. ಆಗ ನಿಮ್ಮ ನಡುವೆ ಅಂತರ ಇರುತ್ತಾ? ಅದಕ್ಕೆ ನಾನು ದಿನ ಕೊಟ್ಟಿದ್ದು ಬರ್ತೇನೆ. ನೀವ್ ದಿನ ಕುಡಿಯೋದಾದ್ರೆ ಹೊರಗೆಲ್ಲೂ ಹೋಗ್ಬೇಡಿ, ಮನೇಲೆ ಕುಡಿರಿ. ನಾನು ನಿಮ್ ಜೊತೆ ಕಂಪ್ನಿ ಕೊಡ್ತೀನಿ. ಎತ್ತೊಮ್ಮೆ ಕೈಲ ಅಲ್ಲೇ ಐನಾತಿ ಹೆಣ್ಣು ಕಣಮ್ಮೆ. ನೀನು ಮನೇಲೆ ಕುಡಿಬೇಕಾರೆ ಏನಾದ್ರು ಬೆರೆಸ್ಬಿಟ್ಟು ನೀನು ವಶ ಮಾಡ್ಕೊಳಕ್ ಪ್ಲಾನ್ ಮಾಡ್ತಾ ಇದೀಯಾ? ನೀನು ನನಗೆ ಅಮೃತ ತಂದು ಕೊಟ್ರು ಅದು ನನ್ನ ಪಾಲಿಗೆ ವಿಷ. ಸರಿ ಬಿಡಿ, ನಾನ್ ನಿಮ್ಗೆ ಏನು ತಂದ್ಕೊಡಲ್ಲ. ಟೈಮ್ ಆಗ್ತಿದೆ, ಹೋಗ್ ಮಲ್ಕೊಳ್ಳಿ. ನೀನು ನನ್ನ ಬಿದ್ಕ ಅಂತ ಹೇಳಕ್ಕೆ ನಿನಗೆ ನಿದ್ದೆ ಬಂದ್ರು ಬಿದ್ಕೋ, ಇಲ್ಲಾಂದ್ರೆ ಇನ್ನೂ ಒಂದು ಕ್ವಾರ್ಟರ್ ತತ್ತೀನಿ. ಬಾ, ಇಬ್ರು 90 ಹೊಡಿಯಮ್ಮ. ಭಾವ, ತಗೊಳ್ಳಿ ಕಾಫಿ. ನಿನ್ನೇನ್ ಕಾಪಿ ತಂದು ಕೊಡು ಅಂತ ಕೇಳಿದ್ನ? ರಾತ್ರಿನೇ ಹೇಳಿಲ್ವಾ ನೀ ಏನೇ ಕೊಟ್ರು ಕುಡಿಯಲ್ಲ ಅಂತ? ಸುಮ್ಮನೆ ತಲೆ ತಿನ್ಬೇಡ, ಹೋಯ್ತಾರೋ. ನೀವ್ ಹೀಗೆಲ್ಲ ಮಾತಾಡಿದ್ರೆ ನನ್ ಮನ್ಸಿಗೆ ಎಷ್ಟು ನೋವಾಗತ್ ಗೊತ್ತಾ? ನೋವು ಮಾಡ್ಕಂತ ನಾನು ಹೇಳಿದ್ನ? ನೀನೇ ತಾನೇ ಯಾಮಾರ್ಸಿ ತಾಳಿ ಕಟ್ಸ್ಕೊಂಡಿದ್ದು, ಈಗ ಅನುಭವಿಸು. ಸರಿ ಬಿಡಿ, ನಾನ್ ಪ್ರೀತಿಸಿದ್ ನನ್ನನ್ ಪ್ರೀತಿಸೋವರೆಗೂ ಕಾಯ್ತೀನಿ. ನಿಮಗ್ ಕಾಫಿ ಬೇಡ ಅಂದ್ರೆ ನಾನು ಇನ್ಮೇಲೆ ಕಾಫಿ ಕುಡಿಯಲ್ಲ. ಇವಳು ಕಾಪಿ ಕುಡಿದ್ರೆಷ್ಟು ಬಿಟ್ರೆಷ್ಟು. ಅಬ್ಬಾ, ತಲೆ ಕಿತ್ತು ಕೆರೆ ಹಿಡಿದು ಬಿಟ್ಟಿದೆ. ಭಾವ, ಕಾಫಿ ಅಂತೂ ಕುಡಿಲಿಲ್ಲ. ರಾತ್ರಿ ಕುಡ್ದಾಗ ಊಟ ಮಾಡಿದ್ರೋ ಇಲ್ವೋ, ಹಸ್ವು ಅಂತ ಹೇಳ್ಕೊಳಕ್ ನಾಚಿಕೆ ಆಗ್ತಿರ್ಬೋದು ಅಂತ ನಾನೇ ಬಿಸಿಬೇಳೆ ಬಾತ್ ತಂದಿದ್ದೀನಿ, ತಿನ್ನಿ. ಎಷ್ಟೊತ್ತಿ ಹೇಳ್ಬೇಕು ನನಗೆ? ಏನೇ ತಂದ್ಕೊಟ್ರು ತಿನ್ನಲ್ಲ ಅಂತ? ಸುಮ್ಮನೆ ಹೋಯ್ತಾರೋ. ಯಾಕೆ ಬಾವ ಇಷ್ಟೊಂದು ಹಠ ಮಾಡ್ತೀರಾ? ನಾನೇನ್ ಬೇರೆವಳ? ನೀವು ಕಟ್ಕೊಂಡು ಹೆಂಡ್ತಿ ತಾನೆ? ನಾನೇನ್ ನಿನ್ನನ್ನು ಇಷ್ಟಪಟ್ಬಿಟ್ಟು ಕಟ್ಕೊಂಡಿದ್ದೀನ? ಯಾವ ಮಾಡಿಸ್ಬಿಟ್ಟು ತಾಳಿ ಕಟ್ಸ್ಕೊಂಡು ಎಂತಿ ಅಂತ ಅಧಿಕಾರ ಚಲಾಯಿಸಿಯ? ನೋಡೋ, ಇದೇ ತರ ಆಟ ಆಡ್ತಾ ಇದ್ರ ಅಂದ್ಮೇಲೆ ರಾತ್ರಿ ಹೊತ್ತು ಕುಡ್ಕೊಂಬರಲ್ಲ, ಒತ್ತರನೆ ಕುಡ್ಕೊಂಬಂದ್ಬಿಡ್ತೀನಿ. ಭಾವ, ನಿಮ್ದು ಯಾಕೋ ಅತಿ ಆಯ್ತು. ಮದ್ವೆ ಆದಾಗಿಂದ ನೀವ್ ಅಂದಿದ್ದೆಲ್ಲ ಅನ್ಸ್ಕೊಂಡು ಸುಮ್ಮನೆ ಇರ್ತೀನಿ ಅಂತ ಬಾಯಿಗೆ ಬಂದಂಗ್ ಮಾತಾಡ್ತೀರಾ? ಇನ್ ಮುಂದೆ ನಾನು ಇದನ್ನೆಲ್ಲ ಸಹಿಸ್ಕೊಂಡಿರಲ್ಲ. ನಿನ್ನೇರಮ್ಮೆ ಸಹಿಸ್ಕೊಂಡರು, ನೀನು ನಂತರನೇ ಮಾತಾಡು. ಹಾವು ಮುಂಗುಸಿ ತರ ಕಚ್ಚಾಡ್ಕೊಂಡಿತ್ತು ಬಿಡುಮ್ಮ. ಭಾವ, ನಾವಿಬ್ರು ಮದ್ವೆ ಆಗಿರೋದು ಕಚ್ಚಾಡ್ಕೊಂಡಿರೋಕಲ್ಲ, ಪ್ರೀತಿಯಿಂದ ಸಂಸಾರ ಮಾಡೋಕೆ. ಪ್ರೀತಿಯಿಂದ ಸಂಸಾರ ಮಾಡೋರು ನಿಂತರ ಮೋಸ ಮಾಡಿ ಸುಳ್ಳೇಳಿ ಮದುವೆ ಮಾಡ್ಕೊಳ್ಳಲ್ಲ. ಇದೆಲ್ಲ ನಾನ್ ನಿಮ್ ಮೇಲಿರೋ ಪ್ರೀತಿಯಿಂದ ಮಾಡ್ತಿದೀನಿ ಅಂತ ನಿಮ್ಗೆ ಯಾಕೆ ಅರ್ಥನೇ ಆಗ್ತಿಲ್ಲ? ನಿಮ್ ಕಾಲ್ ಹಿಡ್ದು ಬೇಡ್ಕೋತೀನಿ, ನನಗ್ ಕ್ಷಮಿಸಿ. ಲೇ ಮುದ್ದೆಗೌಡ, ಇದೇನೋ ಮಾಡ್ತಿದೀಯಾ? ಹೆಣ್ಣನ್ನ ದೇವ್ರು ಅಂತ ಪೂಜಿಸೋ ಈ ವಟಾರದಲ್ಲಿ ಅವಳನ್ನ ಒದಿತಿದ್ದೀ. ಅಂತಮ್ಮ ಕ್ಯಾಕರ್ಸಿ ಮೊಕ್ಕುದು ಬಿಟ್ರು. ಇವಳು ನಿಮ್ ಪಾಲಿಗೆ ಹೆಣ್ಣಿರ್ಬೋದು, ಆದ್ರೆ ನನ್ನ ಪಾಲಿಗೆ ಇವಳು ಹೆಣ್ಣಲ್ಲ, ಎಮ್ಮಾರಿ ಮೋಸಗಾತಿ. ಮನುಷ್ಯನ ಮೇಲೆ ತಪ್ಪು ಮಾಡಿಯೇ ಮಾಡ್ತಾರ. ಹಾಗಂತೇಳಿ ಅದೇ ತಪ್ಪನ್ನ ಪದೇ ಪದೇ ಬೆರಳು ಮಾಡಿ ತೋರಿಸಬಾರ್ದ. ತಪ್ಪು ಮಾಡಿದವರ ಬೆನ್ನು ತಟ್ಟಿ ತಟ್ಟಿ ತಿದ್ದಿ ಬುದ್ಧಿ ಹೇಳ್ಬೇಕು. ಅಂತಮ್ಮ, ನೀನು ಪುರ್ಸತ್ತಾಗಿದ್ರೆ ತಟ್ಟಿ 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 ದಾರಿ ತೋರ್ಸು. ಆದ್ರೆ ನನಗೆ ಇವಳು ಸವಾಸ ಬೇಡ.
ನೋಡ್ದೇನ ಬಾನು ಹೆಂಗಿದ್ದು ನಿನ್ ಜೀವನ ಹೆಂಗಾಗೋತು ಮದುವೆ ಆದ್ಮೇಲೆ ನೀನು ಆರಾಮಿಲ್ಲ ಅವರು ಆರಾಮಿಲ್ಲ ಅದಕ್ಕೆ ಹೇಳೋದು ಆತ್ರಗಾರನ್ಗೆ ಬುದ್ಧಿ ಮಟ್ಟ ಅಂತ. ರಾಗಿ ಮುದ್ದೆಗೌಡ ಅವ್ರ ಬಿಡ್ರಿ ಹೆಣ್ಮಕ್ಳ ಕಣ್ಣಾಗ ನೀರ್ ತರಿಸಬಾರ್ದ್ರಿ. ಅವ್ರ ನಿಮ್ ಹೆಂಡತಿ ಒಪ್ಕೊಂಡು ಅವ್ರ ಜೊತೆ ಅದನ್ನ ಮಾಡ್ರಿ. ಏನ್ ಮಾಡೋದು ಗೌಡ್ರೆ? ಅದರಿ ಮದುವೆ ಆದಾಗಿಂದ ನಾನು ನನ್ನ ಹೆಂಡತಿ ಕೂಡಿ ಅದನ್ನ ಮಾಡ್ತೀವಲ್ಲ. ಅಯ್ಯೋ ನೀವೇನ್ ಮಾಡ್ಲಿಕ್ಕತ್ತಿದ್ದೀರಿ ಗೌಡ್ರೆ? ಅದರೀಪ ಮೀನಾಥವ್ರು ವೀಣಾ ಕುಮಾರಿ ಅವರು ಕೂಡಿ ಅದನ್ನ ಮಾಡ್ತಾರಲ್ಲ. ಸಂಸಾರಲೇ ತಗದು ಬಿಟ್ಟಾದ್ರೆ ಮುಂದಿರೋ ಕಣ್ಣು ಹಿಂದಕ್ಕೆ ಹೋಗ್ಬಿಡ್ಬೇಕು. 100 ಜನದ ಎದುರುಗಡೆ ತಾಳಿ ಕಟ್ರ ನಾನು ಹೆಂಡ್ತಿನೇ ಬಿಡಕ್ ರೆಡಿ ಆಗಿವ್ನಿ ಅಂತದ್ರಲ್ಲಿ ಯಾ ಮಾರ್ಸಿ ನನ್ನ ಕೈಲಿ ತಾಳಿ ಕಟ್ಸ್ಕೊಂಡ್ ಮೋಸ ಮಾಡ್ದವಳನ್ನ ಇವಳನ್ನ ಹೆಂಡ್ತಿ ಅಂತ ಒಪ್ಕೊಂಡು ಸಂಸಾರ ಮಾಡ್ಬೇಕಾ? ನಮ್ಗೇನ್ ಕರಿಯಕ್ನ ಕಚ್ಚಿದೀಯಾ? ಭಾವ ಇದೇ ನಿಮ್ ಕೊನೆ ಮಾತಾ? ಮೊದಲನೇ ಮಾತೆ ಆಡಿಲ್ಲ, ಇನ್ ಕೊನೆ ಮಾತು ಎಲ್ಲಿಂದ ಆಡ್ಲಿ? ಸರಿ, ಹಾಗಾದ್ರೆ ನಾನು ಅವತ್ ಹೇಳಿದ ಸುಳ್ಳನ್ನ ಇವತ್ ನಿಜ ಮಾಡ್ತೀನಿ. ಎಂತ ಹೇಳ್ತಿದ್ಯಾ? ಪುನಃ ಸಾಯ್ಲಿಕ್ಕೆ ಪ್ರಯತ್ನ ಪಡ್ತೀಯಾ? ಸಾಯೋ ಪ್ರಯತ್ನ ಅಲ್ಲ ಅಕ್ಕ, ನಾನ್ ನಿಜವಾಗ್ಲೂ ಸಾಯ್ತೀನಿ. ನಾನ್ ಮಾಡಿರೋ ತಪ್ಪನ್ನ ನಾನೇ ಸರಿ ಮಾಡ್ಕೋತೀನಿ. ಬಾಣು ಸಾಯಿ ಮಾತಾಡಕ್ ಹೋಗ್ಬೇಡ. ನಾ ಬೇಕಾದ್ರೆ ಗೌಡ್ರಿಗೆ ಹೇಳಿ ನಿಮ್ಮಿಬ್ಬರನ್ನೂ ಒಂದು ಮಾಡ್ತೀನಿ. ಕುಳ್ಳಂಟಮ್ಮ ಪೂರ ಬರ್ಸ್ಕೊಂಡ್ ಜೀವನನೇ ಕುಡ್ಸ್ಕೊಂಡಿದೀಯ. ಮೊದ್ಲು ನಿನ್ ಜೀವನ ಸರ್ ಮಾಡಕ. ಬಚ್ಚನ ಬಂದ್ ಹೇಳಿದ್ರೆ ಕೇಳ್ದೇನಂತ ಮಗ ನಾನು. ಇನ್ನು ಬಚ್ಚ ನೀನ್ ಹೇಳೋದು ಕೇಳ್ಬಿಡ್ತೀನ. ಇವ್ನು ಮತ್ತೆ ಸಾಯ್ತೀನಿ ಅಂತ ಯಾಮರ್ಸಿ ಚಮಕ್ ಕೊಡ್ತಾಳೆ. ಅದಕ್ಕೆ ಈ ಸತಿ ಇವಳು ಸಾಯೋದ್ ಬೇಡ, ನಾನೇ ಸತ್ತ. ಬೇಡ ಬಾವ, ನನ್ಗೋಸ್ಕರ ನೀವ್ ಸಾಯ್ಬೇಡಿ. ನೀವ್ ಹೇಳ್ದಂಗ್ ಕೇಳ್ಕೊಂಡಿರ್ತೀನಿ. ನೀವ್ ನನ್ ಕಣ್ ಮುಂದೆ ಇದ್ರೆ ಸಾಕು. ಕಣ್ಣು ಮುಂದೆ ಇರೋದು ಬೇಡ, ಕಣ್ಣು ಹಿಂದೆ ಇರೋದು ಬೇಡ. ಹೇಳ್ದಂಗ್ ಕೇಳ್ತೀಯ ತಾನೆ? ಕೇಳ್ತೀನಿ ಭಾವ. ಗೌಡ್ರೆ ನಾಳೆನೆ ಕಾಜ್ಗ ಪತ್ರಕ್ಕೆ ಅರ್ಜಿ ಹಾಕ್ಬಿಡಿ. ಅಲ್ರಪ್ಪ ಈಗಾಗಲೇ ಡಿವೋರ್ಸ್ ಪೇಪರ್ಗೆ ಅಪ್ಲೈ ಮಾಡಿರಿ, ಮತ್ತೆ ಅಪ್ಲೈ ಮಾಡ್ಬೇಕು? ಓ ಗೌಡ್ರೆ, ಆಗ ಅರ್ಜಿ ಹಾಕಿದ್ದು ಊರಲ್ಲಿರೋ ಇವ್ರ ಅಕ್ಕನಿಗೆ. ಈಗ ಅರ್ಜಿ ಹಾಕ್ತಾ ಇರೋದು ಇಲ್ಲಿರೋ ಈ ಮೋಸಗಾತಿ ಹೆಂಡತಿಗೆ. ಏನಾತ? ಯಾಕೆ ಹಿಂಗ್ ಕೂಗ್ಲಿಗತ್ತಿ? ಅಂದ್ರೆ ನಾನ್ ಇಷ್ಟೊತ್ತರ್ಗು ಕಂಡಿದ್ ಕನ್ಸ. ಎಂತ ಕನಸು ಕಂಡ್ಯಾನ ಜಾನು? ಅದೇನಾಯ್ತಂದ್ರೆ ಇಷ್ಟ ಆಯ್ತು. ಆಯಾ ನೋಡ್ದಮ್ಮೆ, ಕನ್ಸಲ್ಲೇ ನಾನು ನಿನ್ನ ಇಷ್ಟಪಟ್ಟಿಲ್ಲ ಅಂದ್ಮೇಲೆ ನಿಜವಾಗಿ ಇಷ್ಟಪಟ್ಬಿಡ್ತೀನ. ಇದೇ ತರ ಕಾಟ ಕೊಡ್ತಾ ಇದ್ರೆ ಕನ್ಸಲ್ಲಿ ವಿಷ ಕುಡಿತೀನಿ ಅಂತ ಹೇಳಿನಿ. ಆದ್ರೆ ನಿಜವಾಗ್ಲೂ ವಿಷ ಕುಡಿದು ಬಿಡ್ತೀನಿ. ಕಂಚ